ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಫಸ್ಟ್ ಇಯರ್ DLED ಮತ್ತು ಸೆಕೆಂಡ್ ಇಯರ್ DLED ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಡಿಯೋಗಳನ್ನು ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ನೋಡಿದ್ದೀರ ಮತ್ತು ಒಳ್ಳೆ ಕಾಮೆಂಟ್ಸ್ಗಳನ್ನು ಕಳಿಸಿದ್ದೀರ. ತುಂಬ ಧನ್ಯವಾದಗಳನ್ನು ಹೇಳ್ತಾ, ಎಕ್ಸಾಮಿನೇಷನ್ ತುಂಬ ಸಮೀಪ ಇದೆ. ಈ ಒಂದು ವಿಡಿಯೋ ನಾನು ನಿಮಗೆ ನಿಮ್ಮ ಎಕ್ಸಾಮಿನೇಷನ್ಗೆ ಬೆಸ್ಟ್ ವಿಷಸ್ನ ಹೇಳೋದಕ್ಕೆ ನಾನು ಮಾಡ್ತಾ ಇದ್ದೀನಿ. ನಾನು ಸಾಕಷ್ಟು ವಿಡಿಯೋಗಳನ್ನು ಆದಷ್ಟು ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ವಿಡಿಯೋಗಳ ಜೊತೆ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ಮತ್ತು ಮತ್ತೊಂದು ವಿಷಯಗಳನ್ನು ಓದ್ಕೋಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಕೇವಲ ವಿಡಿಯೋ ನೋಡಿ ನೀವು ಎಕ್ಸಾಮ್ ಪಾಸ್ ಆಗೋಕ್ಕಾಗಲ್ಲ. ವಿಡಿಯೋಗಳು ನಿಮಗೆ ಜಸ್ಟ್ ಲೈಕ್ ಸಪ್ಲಿಮೆಂಟ್ ಇನ್ಫಾರ್ಮೇಶನ್ ಕೊಡುತ್ತೆ. ನೀವೇನು ಮಾಡಬೇಕು, ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಆದಷ್ಟು ಸಾಲ್ವ್ ಮಾಡಬೇಕಾಗತ್ತೆ. ಮತ್ತು ಎಕ್ಸಾಮಿನೇಷನ್ಸಲ್ಲಿ ಬಹಳ ತಾಳ್ಮೆಯಿಂದ, ಸಹನೆಯಿಂದ ಎಕ್ಸಾಮಿನೇಷನ್ಸ್ ಕ್ವಶನ್ಸ್ಗಳನ್ನು ಅರ್ಥ ಮಾಡಿಕೊಂಡು ಏನು ಮಾಡಬೇಕು, ನೀವು ಆನ್ಸರ್ ಮಾಡಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿದೆ, ಸ್ಟೂಡೆಂಟ್ ಲೈಫು ಅಂತ ಒಂದು ಸ್ಟ್ರಗ್ಲಿಂಗ್ ಇದ್ದಂಗೆ. ಎಷ್ಟು ನೀವು ಇಲ್ಲಿ ಸ್ಟೂಡೆಂಟ್ ಲೈಫಲ್ಲಿ ಸ್ಟ್ರಗಲ್ ಮಾಡ್ತೀರಾ ಅಷ್ಟು ನಿಮ್ಗೆ ಒಳ್ಳೆಯದಾಗುತ್ತೆ. ನೀವು ಬೇರೆ ಸಬ್ಜೆಕ್ಟಲ್ಲಿ ನಾನು ಹೇಳ್ದಂಗೆ 5 ಮಾರ್ಕ್ಸ್ ಕ್ವಶನ್ಸನ್ನು ನೀವು PTK ಮತ್ತು ಎಕ್ಸ್ಪ್ಲನೇಷನ್ನು, ಕನ್ಕ್ಲೂಷನ್ನು ಆ ಥರ ನೀವು ಅಟೆಂಡ್ ಮಾಡಿ. ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಫಸ್ಟ್ ಇಯರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷಲ್ಲಿ ನೀವು ಆದಷ್ಟು ಏನು ಮಾಡಿ, ನಾನು ಹೇಳ್ದಂಗೆ ಪ್ಯಾಸೇಜ್ಗಳನ್ನು ಮತ್ತು ಗ್ರಾಮರ್ ನಾನು ಏನು ಕೊಟ್ಟಿದ್ದೀನಿ ಅದನ್ನು ನೀವು ಓದ್ಕೊಳ್ಳಿ. ಮತ್ತು ಸೆಕೆಂಡ್ ಇಯರ್ ಇಂಗ್ಲೀಷನ್ನು ನೀವು ಇಂಟ್ರೊಡಕ್ಷನು, ಎಕ್ಸ್ಪ್ಲನೇಷನ್ ಅಂತ ಹೋಗಬೇಡಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಿ, ಪಾಯಿಂಟ್ ವೈಸ್ ಆನ್ಸರ್ ಮಾಡಿ. ಇಂಗ್ಲೀಷಲ್ಲಿ ಹೆಚ್ಚು ಎಕ್ಸ್ಪ್ಲನೇಷನ್ ಓದೋದು ಏನಾಗುತ್ತೆ, ಭಾಳಷ್ಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಸ್ಪೆಲ್ಲಿಂಗ್ಸು, ಗ್ರಾಮಟಿಕಲ್ ಮಿಸ್ಟೇಕ್ಸ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಆದಷ್ಟು ನೀವು ಆನ್ಸರ್ ಟು ಆನ್ಸರ್, ಪಾಯಿಂಟ್ ಟು ಪಾಯಿಂಟ್ ಏನು ಮಾಡಿ ಆನ್ಸರ್ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ವಿಡಿಯೋಗಳನ್ನು ಜಸ್ಟ್ ಲೈಕ್ ಸಪ್ಲಿಮೆಂಟ್ರಿ ಥರ ಅದನ್ನು ನೋಡಿ, ಗೈಡೆನ್ಸ್ ಥರ ನೋಡಿ. ನಿಮಗೆ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ಮತ್ತೊಂದು ವಿಷಯಗಳನ್ನು ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಯಾವುದೇ ಮಾಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಬೇಡಿ. ಎಕ್ಸಾಮಿನೇಷನ್ಸಲ್ಲಿ ಬಹಳ ಕಷ್ಟಪಟ್ಟು ಯಾವ ಪಾಸ್ ಆಗ್ತಾವೆ ನೋಡಿ, ಅಂತಹ ವಿದ್ಯಾರ್ಥಿಗಳೇ ಮುಂದೆ ಟೆಟ್ ಮತ್ತು CET ಎಕ್ಸಾಮಿನೇಷನ್ಸಲ್ಲಿ ಪಾಸಾಗಿ ಗೌರ್ಮೆಂಟ್ ಜಾಬ್ ತೊಗೊಳೋದಕ್ಕೆ ಏಬಲ್ ಆಗ್ತವೆ. ಅದಕ್ಕೆ ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ನಿಮ್ಗೆಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ. ಹೀಗೇನೆ ನಾನು ಮುಂದೆನೂ ಕೂಡ ನಿಮಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ. ನಿಮ್ಮ ಪ್ರೀತಿ ಮತ್ತು ಸಹಕಾರ ಹೀಗೆ ಇರಲಿ ಅಂತ ಹೇಳಿ, ಮಗದೊಮ್ಮೆ ನಿಮಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು.